ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಇನ್ನು ಈ ವರ್ಷ ಗಣೇಶ ಗೌರಿ ಹಬ್ಬಕ್ಕೆ ತಯಾರಿ 3 ದಿನಗಳ ಹಿಂದೆನೇ ಶುರುವಾಗಿದೆ. ಹಬ್ಬ ಅಂದರೆ ಹಸಿರು ತೋರಣ ಇರಲೇಬೇಕಲ್ವಾ? ಮಾವಿನ ಎಲೆಗಳನ್ನು ಬಳಸ್ಕೊಂಡು ಹಸಿರು ತೋರಣ ತಯಾರಿ ಮಾಡ್ತಾ ಇದ್ದಾನೆ ನಮ್ಮ ಚರಣ್. ನಾವು ಏನೇ ಶುಭ ಕಾರ್ಯಗಳು ಮಾಡಬೇಕಾದ್ರೆ, ಆರಂಭಿಸ್ಬೇಕಾದ್ರೆ ಪ್ರಥಮ ಪೂಜೆ ಮಾಡೋದು ನಮ್ಮ ಗಣಪತಿಗಲ್ವಾ. ಆದರೆ ಈ ಗಣಪತಿ ಹಬ್ಬದ ದಿನ ಮೊದಲ ಪೂಜೆ ಮಾಡಬೇಕಾಗಿರುವಂಥದ್ದು ನಾಗಪ್ಪನಿಗೆ. ಇದು ನಾಗಪ್ಪನಿಗೆ ಸ್ವತಃ ಗಣೇಶನೇ ವರ ಕೊಟ್ಟಿರುವಂಥದ್ದು. ಹಾಗಾಗಿ ಮೊದಲಿಗೆ ನಾವು ನಾಗಪ್ಪನ ಪೂಜೆ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಈ ನಾಗಪ್ಪ ಪೂಜೆ ಕೆಲವರು ನಾಗಪಂಚಮಿ ಹಬ್ಬದ ದಿನ ಮಾಡ್ತಾರೆ, ಇನ್ನು ಕೆಲವರು ಷಷ್ಠಿಗೆ ಮಾಡ್ತಾರೆ, ಇನ್ನು ಕೆಲವರು ಗಣೇಶ ಹಬ್ಬದ ದಿನವೇ ಮಾಡ್ತಾರೆ. ನಾವು ಗಣೇಶ ಹಬ್ಬದ ದಿನ ಮಾಡುವಂಥ ವಾಡಿಕೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಕುಟುಂಬ ಸಮೇತವಾಗಿ ಹೋಗಿ ಈ ನಾಗಪ್ಪನ ಪೂಜೆಯನ್ನು ಮಾಡಬೇಕು. ಇನ್ನು ಈ ನಾಗಪ್ಪನ ಪೂಜೆ ನೈವೇದ್ಯಕ್ಕೆ ಚಿಗಳಿ, ತಂಬಿಟ್ಟು, ನೆನೆಸಿಟ್ಟ ಹಸಿ ಕಡಲೆಕಾಳು, 5 ಥರದ ಹಣ್ಣುಗಳು, ಹಣ್ಣು, ಕಾಯಿ, ಹೂವು ಇವೆಲ್ಲ ತಗೊಂಡೋಗಿ ಪೂಜೆಯನ್ನು ಮಾಡ್ಕೊಂಡು ಬರ್ತೀವಿ. ಇನ್ನು ಕೆಲವರು ತಾವು ಮನೆಯಲ್ಲಿ ಮಾಡಿರುವಂಥ ಅಡುಗೆ ಸಮೇತವಾಗಿ ತಗೊಂಡು ಹೋಗಿ ಅಡುಗೆಯನ್ನು ಬಡಿಸಿ ಪೂಜೆಯನ್ನು ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ ವಾಡಿಕೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗೆಯೇ ಹುತ್ತಕ್ಕೆ ತೆನೆ ಎರಿಯೋದಕ್ಕೆ ನಾವು ಹಸಿ ಹಾಲು, ಸ್ವಲ್ಪ ತುಪ್ಪ ಹಾಕ್ಕೊಂಡು ತಗೊಂಡು ಹೋಗ್ತೀವಿ. ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನಾಗರಕಲ್ಲಿಗೆ ಮೊದಲಿಗೆ ನೀರನ್ನು ಹಾಕಿ ಪ್ರೋಕ್ಷಣೆ ಮಾಡ್ಕೋಬೇಕು. ಅನಂತರ ಅರಿಶಿನ, ಕುಂಕುಮ, ಹೂವನ್ನು ಹಾಕಿದ್ದೀನಿ. ಅನಂತರ ಗೆಜ್ಜೆ ವಸ್ತ್ರ ಸಮರ್ಪಣೆ ಮಾಡ್ತಾ ಇದ್ದೀನಿ. ನೈವೇದ್ಯಕ್ಕೆ ನಾನಿಲ್ಲಿ ಚಿಗಳಿ, ತಂಬಿಟ್ಟು ಹಾಗೆಯೇ 5 ಥರದ ಹಣ್ಣುಗಳನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಹಸಿ ಕಾಳು ನೆನೆಸಿಟ್ಟಿರುವಂಥದ್ದು ಸೇರಿಸಿ ಮಿಕ್ಸ್ ಮಾಡಿ ಅದೊಂದು ಮಿಕ್ಸೆಡ್ ಸಾಲಡ್ ಥರ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಹಾಗೆ ಮಿಕ್ಕಿರುವಂಥದ್ದು ಎಲೆ ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ, ಕಡ್ಡಿ, ಕರ್ಪೂರ. ಸೊ ಇವಿಷ್ಟು ಸಾಮಗ್ರಿಗಳು ನಮಗೆ ಬೇಕಾಗುತ್ತೆ ನಾಗಪ್ಪನ ಪೂಜೆ ಮಾಡೋದಕ್ಕೆ. ತೆನೆ ಇರೋದಕ್ಕೆ ಹಸಿ ಹಾಲು, ತುಪ್ಪ. ಹಾಗೆಯೇ ಪೂಜೆ ಎಲ್ಲ ಆದಮೇಲೆ ಹಸಿ ದಾರ ಇರುತ್ತಲ್ವ, ಹೂ ಕಟ್ಟೋದಕ್ಕೆ ಬಳಸ್ತೀವಲ್ವ, ಆ ದಾರನ ಹುತ್ತದ ಸುತ್ತಲೂ 5 ಅಥವಾ 9 ಸುತ್ತನ್ನು ದಾರದಿಂದ ಸುತ್ತಬೇಕು. ಹಾಗೆಯೇ ನಾವಿಲ್ಲಿ ಪೂಜೆಗೆ ಸೌತೆಕಾಯಿ ಕೂಡ ಸಮರ್ಪಣೆ ಮಾಡಿದ್ದೀವಿ. ಹುತ್ತಕ್ಕೆ ಹಾಲು ಹಾಕಬೇಕಾದ್ರೆ, ತೆನೆ ಇರಬೇಕಾದ್ರೆ ಶಾಸ್ತ್ರಕ್ಕೆ ಸ್ವಲ್ಪ ಹಾಕಿದ್ರೆ ಸಾಕು. ಯಾಕಂದರೆ ಹುತ್ತದೊಳಗಡೆ ಹಾವಿರುತ್ತಲ್ವ, ಅದಕ್ಕೆ ತುಂಬ ಭಕ್ತಾದಿಗಳು ಬೆಳಗ್ಗೆಯಿಂದ ಸಂಜೆವರೆಗೂ ತೆನೆ ಎರಿತಾನೇ ಇರ್ತಾರೆ. ತುಂಬಾ ಹಾಲು ಹಾಕೋದ್ರಿಂದ ಒಳಗಡೆ ಇರುವಂಥ ಹಾವಿಗೆ ಅಥವಾ ನಾಗಪ್ಪನಿಗೆ ತೊಂದರೆ ಆಗಬಾರ್ದು. ಅದಕ್ಕೊಂದು ಸ್ವಲ್ಪ ಉಸಿರು ಕಟ್ಟೋ ಥರ ವಾತಾವರಣ ಆಗ್ಬಿಟ್ಟಿರುತ್ತೆ. ಬೈಕ್ಗೆ ಅದು ಆಚೆನೂ ಬಂದಿರಲ್ಲ, ಮತ್ತೇನು ಆಹಾರ ಕೂಡ ಸ್ವೀಕರಣೆ ಮಾಡಿರಲ್ಲ. ಹುತ್ತಕ್ಕೆ ಹಾಕಬೇಕಂದ್ರೆ ಲೈಟಾಗಿ ಹಾಕ್ಲೋ ಬೇಡ ಅಂತ ಸ್ವಲ್ಪ ಹಾಕಿದ್ರೆ ಸಾಕು. ಅನಂತರ ನಾನಿಲ್ಲಿ ನಾಗರಕಲ್ಗೂ ಸಹ ಅರಿಶಿನ, ಕುಂಕುಮ, ಹೂವು ಸಮರ್ಪಣೆ ಮಾಡಿ ತೆನೆಯನ್ನು ಎರಿತಾ ಇದ್ದೀನಿ. ನಾಗಪ್ಪನ ಪೂಜೆ ಎಲ್ಲ ಆದಮೇಲೆ 5 ಅಥವಾ 9 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟರೆ ತುಂಬಾ ಒಳ್ಳೆಯದು. ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡುವಾಗ ನಾವು ನಾಗಪ್ಪನಿಗೆ ಮಾಡಿರ್ತೀವಲ್ವ, ಚಿಗಳಿ, ತಂಬಿಟ್ಟು, ನೆನೆಸಿಟ್ಟಿರುವಂಥ ಹಸಿ ಕಡಲೆಕಾಳು ಸ್ವಲ್ಪ, ಇವೆಲ್ಲ ಇಟ್ಟು ಅರಿಶಿನ ಕುಂಕುಮ ಕೊಟ್ಟರೆ ಮುತ್ತೈದೆಯರಿಗೆ ತುಂಬಾ ಒಳ್ಳೆಯದು. ಜೊತೆಗೆ ನಾವು ಯಾವ ಹಣ್ಣು ಕೊಡಬೇಕು ಅಂತ ಅಂದ್ಕೊಂಡಿರ್ತೀವೋ ಹಣ್ಣಿನ ಜೊತೆಗೆ ಸೌತೆಕಾಯಿ ಹೋಳುಗಳು ಕೂಡ ಕೆಲವರು ಕೊಡ್ತಾರೆ. ಸೊ ಇದೆಲ್ಲ ನಮ್ಮ ಶಕ್ತಿ ಪ್ರಕಾರ. ಫ್ರೆಂಡ್ಸ್, ಹಾಗೆಯೇ ಹುತ್ತದ ಪೂಜೆ ಮಾಡುವಾಗ ಹುತ್ತಕ್ಕೆ ಹೊಸ ಸೀರೆ, ಬ್ಲೌಸ್ ಪೀಸ್ ಇಟ್ಟು ಪೂಜೆ ಮಾಡೋರು ಮಾಡ್ತಾರೆ. ಈ ವಾಡಿಕೆ ನಿಮ್ಮಲ್ಲೂ ಇದೆಯಾ? ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಥರ ಸೀರೆ, ಬ್ಲೌಸ್ ಪೀಸ್ ಎಲ್ಲ ನಮ್ಮಮ್ಮ ಹುತ್ತಕ್ಕೆ ಇಟ್ಟು ಪೂಜೆ ಮಾಡ್ತಾಯಿದ್ರು, ನಾನು ಇದನ್ನು ನೋಡಿದ್ದೀನಿ. ಗಣೇಶನಿಗೆ ಮಂಟಪ 2 ದಿನದ ಮುಂಚೆನೇ ಎಲ್ಲ ತಯಾರಿ ಮಾಡಿ ಇಟ್ಟಿದ್ದೀವಿ. ಮೊದಲಿಗೆ ನಾಗಪ್ಪನ ಪೂಜೆ ಮಾಡ್ಕೊಂಡು ಬಂದು ಈಗ ಗಣೇಶ ಪ್ರತಿಷ್ಠಾಪನೆಯನ್ನು ಮಾಡ್ತಾಯಿದ್ದೀವಿ. ಒಂದು ಬಾಳೆ ಎಲೆಯನ್ನು ಹಾಸಿದ್ದೀವಿ, ಅದಕ್ಕೆ ಅಕ್ಕಿಯನ್ನು ಹಾಕಿ ಓಂ ಅಥವಾ ಶ್ರೀಮ್ ಅಂತ ಬರೆದು ಅನಂತರ ಅದರ ಮೇಲೆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಪ್ರತಿ ವರ್ಷ ನಾವು ಮನೆಯಲ್ಲಿ ಇರುವಂತಹ
ಬ್ರಾಸ್ ಗಣೇಶ ಇಟ್ಟು ಗಣೇಶ ಹಬ್ಬದ ದಿನ ಪೂಜೆಯನ್ನು ಮಾಡ್ತೀವಿ. ಗಣೇಶ ಹಬ್ಬದ ದಿನ ಗಣೇಶನಿಗೆ ಯಾವ್ಯಾವ ಥರದ ಪೂಜೆಯನ್ನು ಮಾಡಬೇಕು, ಯಾವ್ಯಾವ ಥರ ಪದ್ಧತಿಯನ್ನು ಪಾಲಿಸಬೇಕು ಪ್ರತಿಯೊಂದನ್ನು ನಾವು ಮಾಡ್ತೀವಿ. ಆದರೆ ಮಣ್ಣಿನ ಗಣೇಶ ಇಡೋದಿಲ್ಲ, ಅದರ ಬದಲಿಗೆ ನಾವು ಬ್ರಾಸ್ ಗಣೇಶ ಇಡ್ತೀವಿ ಅಷ್ಟೇ. ಜೊತೆಗೆ ಮನೆಯಲ್ಲೇ ಇರುವಂತಹ ಬೆಳ್ಳಿ ಗಣೇಶ ಇಟ್ಟು ಪೂಜೆಯನ್ನು ಮಾಡ್ತೀವಿ. ಗಣೇಶನಿಗೆ ಸ್ವಲ್ಪ ಅಲಂಕಾರ ಇನ್ನೂ ಮಾಡೋದಿತ್ತು. ಅದನ್ನು ಪ್ರೀತಮ್, ಚರಣ್ ಮತ್ತು ನಮ್ಮ ಹಸ್ಬೆಂಡ್ ಎಲ್ಲ ಸೇರಿಕೊಂಡು ತಯಾರಿ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ನಾನು ಕಡುಬು ಮಾಡೋಣ ಅಂಥೇಳಿ ಅಡುಗೆ ಮನೆಗೆ ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಕಡುಬು ಮಾಡೋದು ತುಂಬಾ ಸುಲಭ. ನಾವೆಷ್ಟೇ ಎಕ್ಸ್ಪರ್ಟ್ ಆಗಿರಲಿ ಕಡುಬು ಮಾಡೋದಕ್ಕೆ, ಆದರೆ ಹಬ್ಬದ ದಿನ ತುಂಬ ಲಾರ್ಜ್ ಕ್ವಾಂಟಿಟಿಲಿ ಮಾಡಬೇಕಲ್ವ, ಆವಾಗ ಗಡಿ ಬಿಡಿಲಿ ಏನಾದರೂ ಒಂದು ಮಿಸ್ಟೇಕ್ ಆಗುತ್ತೆ, ಏನಾದರೂ ಒಂದು ಪ್ರಾಬ್ಲಮ್ ಆಗೇ ಆಗುತ್ತೆ. ಸೊ ಆರಾಮಾಗಿ ಈಸಿಯಾಗಿ ಕೂಲಾಗಿ ಮಾಡಬೇಕು. ನಾನು ನಾಗಪ್ಪನ ಪೂಜೆಗೆ ಹೋಗೋದಕ್ಕೆ ಮೊದಲೇ ಎಲ್ಲ ಅಡುಗೆಗಳನ್ನು ತಯಾರಿ ಮಾಡಿ ಇಟ್ಬಿಟ್ಟಿದ್ದೆ. ಕಡುಬು ಮಾತ್ರ ಬಂದಮೇಲೆ ಮಾಡೋಣ ಅಂಥೇಳಿ ಇದೊಂದು ಕೆಲಸ ಹಾಗೆ ಇಟ್ಟಿದ್ದೀನಿ. ಇವಾಗ ಕಡುಬು ಕೆಲಸ ಮಾಡ್ತಾಯಿದ್ದೀನಿ. ಅಕ್ಕಿ ಹಿಟ್ಟನ್ನು ಮುದ್ದೆ ಥರ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಚಿಕ್ಕ ಉಂಡೆ ಈ ಪೂರಿ ಪ್ರೆಸರ್ನಲ್ಲಿ ಇಟ್ಬಿಟ್ಟು ಪ್ರೆಸ್ ಮಾಡ್ಕೊಬೇಕು. ಒಂದು ತಿನ್ ಶೀಟಾಗಿ ಹಾಳೆ ಥರ ಬರಬೇಕು, ತೆಳುವಾಗಿ ಬರಬೇಕು. ಅದ್ರ ಮೇಲೆ ಹೂರಣ ಇಟ್ಬಿಟ್ಟು ಫೋಲ್ಡ್ ಮಾಡಿಕೊಂಡು ಅದನ್ನು ಈ ರೀತಿಯಾಗಿ ಬಾಳೆ ಎಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದರಲ್ಲಿ ರೋಲ್ ಮಾಡಿ ಈ ಥರ ಬಟ್ಲುಗಳಲ್ಲಿ ಜೋಡಿಸ್ಕೊತಾ ಇದ್ದೀನಿ. ಈ ಥರ 2 ಸ್ಟೆಪ್ ಬಟ್ಲನ್ನು ಪ್ರೆಷರ್ ಕುಕ್ಕರ್ನಲ್ಲಿ ಇಟ್ಟು ಸುಮಾರು 2 ವಿಸಿಲ್ ಕೂಗಿಸ್ಕೊತೀನಿ, ಸಿಮ್ ಮೀಡಿಯಮ್ ಫ್ಲೇಮ್ನಲ್ಲಿ. ತುಂಬ ಚೆನ್ನಾಗಿ ಬರುತ್ತೆ. ಚಿಕ್ಕದಾಗಿ ಬಾಳೆ ಎಲೆನ ಕಟ್ ಮಾಡಿಕೊಂಡು ಅದರಲ್ಲಿ ಒಂದೊಂದು ಕಡುಬು ವ್ರ್ಯಾಪ್ ಮಾಡಿಬಿಟ್ಟು ನಾವು ಬೇಯೋದಕ್ಕೆ ಇಟ್ಟಾಗ ಅದು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ಸೊ ಒಬ್ಬೊಬ್ರಿಗೆ ಒಂದೊಂದು ಕಡುಬು ಹಾಗೇ ಬಾಳೆ ಎಲೆ ಸಮೇತವಾಗಿಯೇ ಬಡಿಸ್ಬೋದು. ಬಾಳೆ ಎಲೆದು ಫ್ಲೇವರ್ ಇನ್ನೂ ಕಡುಬುಗೆ ಮಿಕ್ಸ್ ಆಗಿ ಸ್ಟೀಮಲ್ಲಿ ಬೇಯಿಸ್ತೀವಲ್ವ, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ನೀವು ಇದನ್ನು ಫಾಲೋ ಮಾಡಿ ನೋಡಿ. ಈ ರೀತಿ ಎಲ್ಲ ಕಡುಬುಗಳನ್ನು 2 ಪಾತ್ರೆಗಳಲ್ಲಿ ಜೋಡಿಸ್ಕೊಂಡು 2 ಪಾತ್ರೆಗಳನ್ನು ಸ್ಟೆಪ್ ಬೈ ಸ್ಟೆಪ್ ಕುಕ್ಕರ್ನಲ್ಲಿ ಇಟ್ಟು ಬೇಯಿಸ್ಕೊಂಡ್ಬಿಡ್ತೀನಿ. ಪ್ರೆಷರ್ ಕುಕ್ಕರ್ ಮಾಡೋದ್ರಿಂದ ನಮಗೆ ಕೆಲಸ ತುಂಬಾ ಸುಲಭ ಆಗುತ್ತೆ. ಒಂದು ಕಡೆ ಪ್ರೆಷರ್ ಕುಕ್ಕರ್ ಇಟ್ಬಿಟ್ಟು ಬೇರೆ ಕಡೆ ಕೆಲಸ ಕೂಡ ಮಾಡ್ಕೋಬೋದು. ಭಾನುವಾರ ತೋಟಕ್ಕೆ ಹೋಗಿದ್ವಲ್ಲ, ಅಲ್ಲಿಂದ ಅಂಜೂರದ ಹಣ್ಣು ಕೂಡ ತಂದಿದ್ವಿ. ಸ್ವಲ್ಪ ಹಣ್ಣಾಗಿತ್ತು, ಸ್ವಲ್ಪ ಕಾಯಾಗಿತ್ತು. ಸೊ 2 ಬಂಚ್ ಕಟ್ ಮಾಡಿಕೊಂಡು ತಂದಿದ್ದೀನಿ. ಅದರಲ್ಲಿ ಸ್ವಲ್ಪ ಹಣ್ಣಾಗಿದೆ, ಒಂದು ಅರ್ಧಕ್ಕರ್ಧ ಕಾಯಾಗಿದೆ. ಹಾಗೆಯೇ ಈ ಬೇಲ್ದ ಹಣ್ಣು, ಅಂಜೂರದ ಹಣ್ಣು ಇವೆಲ್ಲನೂ ದಾರ ಹಾಕಿ ಮಂಟಪಕ್ಕೆ ಕಟ್ಟೋಣ, ಚೆನ್ನಾಗಿರುತ್ತೆ ಅಂತೇಳಿ ನೋಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಅಂಜೂರದ ಹಣ್ಣನ್ನು ದಾರ ಹಾಕಿ ಮಂಟಪಕ್ಕೆ ಆ ಕಡೆ ಈ ಕಡೆ ಕಟ್ಟಿದ್ದೀನಿ. ಇನ್ನು ಬೇಲ್ದ ಹಣ್ಣು ಮತ್ತು ಬೇರೆ ಥರದ ಹಣ್ಣುಗಳೆಲ್ಲ ಇವೆಲ್ಲ ನಾನು ಪ್ಲೇಟ್ನಲ್ಲಿ ಹಾಗೆ ಇಟ್ಟು ಗಣೇಶನ ಮುಂದೆ ಜೋಡಿಸಿದ್ದೀನಿ. ಗಣಪತಿಗೆ ಇನ್ನೂ ಹೂವಿನ ಹಾರ ತಂದಿಲ್ಲ, ತರೋದಕ್ಕೆ ಅಂತ ಹೋಗಿದ್ದಾರೆ. ಮನೆಯಲ್ಲೇ ಇರುವಂತಹ 2 ದಾಸವಾಳ ಹೂಗಳನ್ನು ಇಟ್ಟು ಸದ್ಯಕ್ಕೆ ಪೂಜೆಯನ್ನು ಮಾಡ್ತಾ ಇದ್ದೀನಿ.
ಪೂಜೆ ಪುನಸ್ಕಾರ ಪದ್ಧತಿಗಳು ಹಬ್ಬಗಳು ಇವೆಲ್ಲನೂ ಮನುಷ್ಯ ತನಗೆ ಹೇಗೆ ಅನುಕೂಲ ಆಗುತ್ತೋ, ತನಗೆ ಯಾವ ರೀತಿ ತನ್ನ ಸುತ್ತಮುತ್ತಲು ಆ ಸಂದರ್ಭಕ್ಕೆ ವಸ್ತುಗಳಾಗಲಿ ಹೇಗೆ ಅವನಿಗೆ ಒದಗಿ ಬರುತ್ತೋ ಅದನ್ನು ಫಾಲೋ ಮಾಡ್ಕೊಳ್ತಾ ಬರ್ತಾನೆ. ಈ ಪದ್ಧತಿಗಳೆಲ್ಲ ಮನುಷ್ಯ ತನ್ನ ಅನುಕೂಲಕ್ಕೆ ತಕ್ಕಂತೆ ಸೃಷ್ಟಿ ಮಾಡ್ಕೊಂಡಿರುವಂಥದ್ದು. ಹಾಗಾಗಿ ಹಬ್ಬಗಳನ್ನು ನಮ್ಮ ಶಕ್ತಿ ಅನುಸಾರವಾಗಿ ಮಾಡಿದ್ರೆ ಚಂದ. ವಿಜೃಂಭಣೆಗಿಂತ ಭಕ್ತಿ ಕಡೆಗೆ ಹೆಚ್ಚು ಗಮನ ಇದ್ದರೆ ತುಂಬಾ ಒಳ್ಳೆಯದು. ನಮಗೆ ಅವತ್ತಿನ ದಿನಕ್ಕೆ ಭಗವಂತ ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ಅಷ್ಟು ಶಕ್ತಿಯನ್ನು ನಾವು ಬಳಸ್ಕೊಂಡು ಆ ಭಗವಂತನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಪೂಜೆ ಮಾಡಿದ್ರೆ ಅದೇ ಹಬ್ಬ. ಗಣಪತಿ ಹಬ್ಬದ ದಿನ ನಾವು ಎಷ್ಟೇ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಡೆಕೋರೇಷನ್ಸ್ ಮಾಡಿ ಹಬ್ಬ ಮಾಡಿದ್ರು ಏನೇ ತಂದಿಟ್ರೂ ಅದು ಒಂದು ಉಲ್ಕಡ್ಡಿ ಸಮ. ಗಣಪತಿಗೆ ಏನೇ ಇಟ್ಟರೂ ಉಲ್ಕಡ್ಡಿ ಇಡೋದನ್ನ ಮರಿಬೇಡಿ. ಹಾಗಾಗಿ ನಾವು ಗಣಪತಿಗೆ ಗರಿಕೆ ಹುಲ್ಲನ್ನು ಸಮರ್ಪಣೆ ಮಾಡಿ 21 ನಮಸ್ಕಾರಗಳನ್ನು ಮಾಡಿ ಕೈ ಮುಗಿದ್ರೆ ಅದೇ ಗಣಪತಿಗೆ ತುಂಬ ಪ್ರಿಯವಾದದ್ದು. ಹಿಂಗೆ ಸುತ್ತು ಹೀಗೆ ಸುತ್ತಬಿಟ್ಟು ಪ್ರೇ ಮಾಡ್ಕೊಂಡು ಇಲ್ಲ ತ್ರಿಬ್ಬ ಉಂಡು అక్కడ జేజీల దగ్గరేనా సరే గుడ్ బై జై మాక్స్. Come on, next, Preetu. ಪೂಜೆ ಎಲ್ಲ ಆದಮೇಲೆ ಇವಾಗ ಊಟಕ್ಕೆ ಬಡಿಸ್ತಾ ಇದ್ದೀನಿ. ನನ್ನ ತಂಗಿ ಮತ್ತು ಅವ್ರ ಮಗ ಇಬ್ಬರು ಬಂದಿದ್ದರು ಗಣೇಶ ಹಬ್ಬಕ್ಕೆ. ವೈಭವ್ ಇಷ್ಟೊತ್ತಾದರೂ ಇನ್ನೂ ಬಂದಿಲ್ಲ, ಸಂಜೆ ಬರ್ತೀನಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ದಾನೆ. ನಮ್ಮ ಪ್ರೀತು ಊಟಕ್ಕೆ ಕೂತಿಲ್ಲ, ಅವನು ಗಣೇಶ ಯಾರ್ಯಾರ ಮನೆಯಲ್ಲಿ ಹೇಗೆ ಡೆಕೋರೇಷನ್ ಮಾಡಿದ್ದಾರೆ ನೋಡ್ಕೊಂಡು ಬರ್ತೀನಿ, ಅಕ್ಷತೆ ಕಾಳು ಹಾಕಿ ಬರ್ತೀನಿ ಅಂತ ಹೇಳಿ ಅವನು ಹೋಗಿದ್ದಾನೆ. ಸೊ ಹಾಗಾಗಿ ಊಟಕ್ಕೆ ಪ್ರೀತು ಮಿಸ್ ಆಗಿದ್ದಾನೆ. ಫ್ರೆಂಡ್ಸ್ ನೋಡಿ, ಕಡುಬು ಎಷ್ಟು ಚೆನ್ನಾಗಿ ಬಂದಿದೆ. ಒಂದ್ರ ಮೇಲೆ ಒಂದು ಈ ರೀತಿಯಾಗಿ ಓವರ್ಲ್ಯಾಪ್ ಆಗಿ ಇಟ್ಟು ನಾನು ಬೇಯಿಸಿದ್ದೀನಿ. ಒಂದು ಕಡುಬು ಬ್ರೇಕ್ ಆಗಿಲ್ಲ, ಒಂದು ಕಡುಬು ಒಂದಕ್ಕೊಂದು ಅಂಟ್ಕೊಂಡಿಲ್ಲ. ಯಾಕಂದರೆ ನಾವು ಇದನ್ನು ಬಾಳೆ ಎಲೆಯಲ್ಲಿ ಸುತ್ತಬಿಟ್ಟು ಇಟ್ಟಿದ್ದೀವಿ. ಹಾಗೆಯೇ ಬಾಳೆ ಎಲೆದು ಆ ಫ್ಲೇವರ್ ಏನಿದೆ ಅದೆಲ್ಲ ಕಡುಬುಗೆ ಸೇರಿಕೊಂಡು ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಎಲ್ಲರೂ ಎರಡೆರಡು ಕಡುಬು ಹಾಕಿಸ್ಕೊಂಡು ತಿಂತಾಯಿದ್ದಾರೆ. ಕಡುಬು ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಕಡುಬುಗೆ ಸ್ವಲ್ಪ ಖಾರ ಜಾಸ್ತಿನೇ ಹಾಕಿದ್ದೆ, ತುಪ್ಪ ಹಾಕ್ಕೊಂಡು ತಿಂತಾರಲ್ವ, ಸೊ ಹಾಗಾಗಿ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿ.
ಮತ್ತು ನಾಗಪ್ಪನ ಪೂಜೆಗೆ ಎಲ್ಲ ಥರದ ಹಣ್ಣುಗಳನ್ನು ಕಟ್ ಮಾಡಿಕೊಂಡು ಈ ರೀತಿಯಾಗಿ ತೊಗೊಂಡು ಹೋಗಿದ್ನಲ್ಲ, ಸ್ವಲ್ಪ ಅಲ್ಲೇ ದೇವರಿಗೆ ಎಡೆ ಇಟ್ಬಿಟ್ಟು ಮಿಕ್ಕಿದ್ನ ತೊಗೊಂಡು ಬಂದಿದ್ದೆ. ಅದು ಹಾಗೆ ಇಟ್ಟರೆ ಉಳ್ದೋಗುತ್ತೆ ಅಂಥೇಳಿ ಅದನ್ನು ಸಹ ಊಟಕ್ಕೆ ನಾನು ಬಡಿಸ್ತಾ ಇದ್ದೀನಿ. ನೋಡಿ ಕಡುಬು ಹೇಗೆ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ. ನಮ್ಮನೇಲಿ ಸಿಹಿ ಕಡುಬುಕ್ಕಿಂತ ಖಾರ ಕಡುಬು ತುಂಬಾ ಫೇವ್ರೆಟ್. 3 ಹೊತ್ತು ಕೊಟ್ಟರು ತಿಂತಾರೆ, ಅಷ್ಟು ಇಷ್ಟ ಎಲ್ಲರಿಗೂ. ಜೊತೆಗೆ ತುಪ್ಪ ಇರಲೇಬೇಕು. ನೋಡಿ ನಮ್ಮ ಹಸ್ಬೆಂಡ್ ಸ್ವಲ್ಪ ತುಪ್ಪ ಹಾಕಿ ಅಂತ ಹೇಳಿದ್ರೆ ಈ ರೀತಿಯಾಗಿ ಎಷ್ಟು ಹೆಚ್ಚೆಚ್ಚಾಗಿ ತುಪ್ಪ ಹಾಕ್ತಾ ಇದ್ದಾರೆ ಕಡುಬುಗೆ. ಇಲ್ಲಿ ತಿನ್ನೋ ಚೆನ್ನಾಗಿರುತ್ತೆ ಅಂತೇಳಿ ನಮ್ಮ ಹಸ್ಬೆಂಡ್ ಬಡಿಸ್ತಾ ಇದ್ದಾರೆ. ಹೆಸರುಬೇಳೆ, ಮೊಸರನ್ನ, ಕಡಲೆಕಾಳು ಉಸ್ಲಿ, ಮಿಕ್ಸೆಡ್ ಫ್ರೂಟ್ ಸಾಲೆಡ್, ಖಾರ ಕಡುಬು, ಅನ್ನ ಮತ್ತು ಸಾಂಬಾರ್, ಮಜ್ಜಿಗೆ ಇವಿಷ್ಟು ನಮ್ಮನೇಲಿ ಇವತ್ತು ಗಣೇಶ ಹಬ್ಬಕ್ಕೆ ಮಾಡಿದಂಥ ಅಡುಗೆಗಳು. ಈ ರೀತಿಯಾಗಿ ಬೆಳ್ಳಿ ತಟ್ಟೆಯಲ್ಲಿ ಬಾಳೆ ಎಲೆ ಹಾಸಿ ಅದರಲ್ಲಿ ನಾನು ಗಣೇಶನಿಗೆ ನೈವೇದ್ಯ ಇಟ್ಟಿದ್ದೆ. ನೋಡಿ ಸೀಬೆ ಹಣ್ಣು, ಬೇಲ್ದಣ್ಣು ಇವೆಲ್ಲ ನಮ್ಮ ತೋಟದಿಂದ ತಂದಿದ್ದು ನಿಮ್ಗೆ ತೋರಿಸಿದ್ದೀನಲ್ವಾ. ಹಾಗೆಯೇ ಚಿಗಳಿ ತಂಬಿಟ್ಟು, ನೆನೆಸಿದಂಥ ಕಡಲೆಕಾಳು ಇವೆಲ್ಲ ಸಹ ಗಣಪತಿಗೆ ನೈವೇದ್ಯಿಸಿದ್ದೆ. ಈ ಸಲ ಗಣಪತಿಯನ್ನು ಮನೆಯಲ್ಲಿ ನಾವು 5 ದಿನಗಳವರೆಗೂ ಕೂರಿಸಿದ್ವಿ. ಬುಧವಾರ ಹಬ್ಬ ಬಂದಿತ್ತು. 5ನೇ ದಿನಕ್ಕೆ ಭಾನುವಾರ ದಿನ ನಮ್ಮ ಬಡಾವಣೆಯಲ್ಲಿ ಗಣಪತಿಯನ್ನು ಇಡ್ತಾ ಇದ್ದೀವಿ. ಸೊ ಆ ಗಣಪತಿ ಜೊತೆಗೆ ಈ ಗಣಪತಿಯನ್ನು ಒಟ್ಟಿಗೆ ಪೂಜೆ ಮಾಡಿ ಎರಡನ್ನು ಒಟ್ಟಿಗೆ ವಿಸರ್ಜನೆ ಮಾಡೋಣ ಅಂಥೇಳಿ ನಾವು ಭಾನುವಾರದವರೆಗೂ ವೇಟ್ ಮಾಡಿ ಬಡಾವಣೆಯಲ್ಲಿ ಗಣೇಶ ಇಟ್ಟು ಎರಡನ್ನೂ ಒಟ್ಟಿಗೆ ನಾವು ವಿಸರ್ಜನೆಯನ್ನು ಮಾಡಿದ್ವಿ. ಸೊ ನಮ್ಮ ಬಡಾವಣೆಯ ಗಣಪತಿ ಪೂಜೆ ತುಂಬಾ ಅದ್ಧೂರಿಯಾಗಿ ನಡೀತು ಈ ವರ್ಷ. ಅದರ ವ್ಲಾಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ, ಮರಿದಿರ ನೋಡಿ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್, ನಮಸ್ತೆ.